ನಮ್ಮ ಚಾನೆಲ್ ನ ಮೆನ್ಷನ್ ಮಾಡಿದ್ರೆ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು 1,20,000 ರೂಪಾಯಿ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಸಿಗ್ತಾ ಇದೆ ಸರ್. ಈ ಲೇಔಟ್ ಯಾವ್ದಿಂದ ಅಪ್ರೂವ್ ಆಗಿದೆ, ಹಾಗೆ ಯಾವ ಖಾತಾ ಬರುತ್ತೆ ಸರ್? ಈ ಲೇಔಟ್ ಬಂದ್ಬಿಟ್ಟು BMRDA DPA ಅಪ್ರೂವ್ಡ್ ಆಗಿದೆ. ನಿಮ್ಗೆ ಏಕಾತ ಪ್ರಾಪರ್ಟಿ ಬರ್ತಕ್ಕಂಥದ್ದು ಪ್ರಾಜೆಕ್ಟ್ ಇದು. ಎನ್ರಿಚ್ ಸಾಯಿ ಸಮೃದ್ಧಿ ಎನ್ಕ್ಲೇವ್ ಅಂತ ಹೇಳ್ಬಿಟ್ಟು. ಸರ್ ಇದು ಬ್ಯಾಂಗ್ಳೂರಲ್ಲಿ ಯಾವ ಫೇಸಿಂಗ್ ಅಲ್ಲಿ ಬರುತ್ತೆ ಸರ್? ಇದು ಟೋಟಲ್ ನಾರ್ತ್ ಬೆಂಗಳೂರು ಅಂತ ಕನ್ಸಿಡರ್ ಆಗುತ್ತೆ. ಹೌದು, ನಾರ್ತ್ ಬೆಂಗಳೂರು ರಾಜನಕುಂಟೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕ್ಯಾಂಪಸ್ ಇದೆ. ಆ ಕ್ಯಾಂಪಸ್ ಪಕ್ಕದಲ್ಲೇ ಪ್ರಾಜೆಕ್ಟ್ ಇದು. ಇವತ್ತೇನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ, ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಸಾಕಷ್ಟು ಜನ ಕೇಳ್ತಾ ಇದ್ರಿ, ಮೇಡಮ್ ಖಾತಾ ಆಗಿರುವಂತ ಸೈಟ್ಸ್ ನ ತೋರಿಸಿ, ನಮ್ಗೆ ರಾಜನಕುಂಟೆ ಸರೌಂಡಿಂಗ್ ಇರಬೇಕು, ಅಕ್ಕಪಕ್ಕದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿರ್ಬೇಕು, ಆ ತರ ಸೈಟ್ಸ್ ಯಾವ್ದಾದ್ರು ಇದ್ರೆ ತೋರಿಸಿ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಇವತ್ತು ಎಲ್ಲಪ್ಪ ಬಂದೀನಿ ಅಂತ ಹೇಳಿದ್ರೆ, ರಾಜನಕುಂಟೆ ಹತ್ರ ಇರುವಂತ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಹತ್ರನೇ ಒಂದು ಹೊಸ ಲೇಔಟ್ ಮಾಡಿದ್ದಾರೆ. ಯಾರಪ್ಪ ಈ ಲೇಔಟ್ ನ ಪರಿಚಯ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಎನ್ರಿಚ್ ಸಾಯಿ ಸಮೃದ್ಧಿ ಅವರು ಹೊಸ ಲೇಔಟ್ ನ ಮಾಡಿದ್ದಾರೆ. ಇದು ಬಂದ್ಬಿಟ್ಟು BMRD ಅಪ್ರೂವ್ ಆಗಿರೋಂತ ಏಕಾತ ಸೈಟ್ಸ್ ಆಗಿರುತ್ತೆ. ಹಾಗೆ ಬಂದ್ಬಿಟ್ಟು ಇದು ಟೋಟಲ್ ಆಗಿ ಬಂದ್ಬಿಟ್ಟು 2.5 ಎಕರೆಯಲ್ಲಿ ಮಾಡಿರುವಂತ ಲೇಔಟ್ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಡೆವಲಪ್ಮೆಂಟ್ ಆಗೋಗಿದೆ ಅಂತಾನೆ ಹೇಳ್ಬೋದು. ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಇನ್ನ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಎನ್ರಿಚ್ ಸಾಯಿ ಸಮೃದ್ಧಿ ಕಡೆಯಿಂದ ಪ್ರಸಾದ್ ಕುಮಾರ್ ಅವ್ರು ಸರ್ ಅವರಿದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಇನ್ನ ಹೆಚ್ಚಿನ ಮಾಹಿತಿ ಈ ಲೇಔಟ್ ಬಗ್ಗೆ ತಿಳ್ಕೊಂಡ್ ಬರೋಣ, ಬನ್ನಿ. ಹಾಯ್ ಸರ್. ಹಲೋ. ಹಲೋ ಸರ್. ಸರ್ ಹೆಂಗಿದ್ದೀರಾ? ಆರಾಮ್, ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಸರ್ ಇದೇ ಫಸ್ಟ್ ಟೈಮ್ ನಿಮ್ಮ ಕಂಪನಿ ನಮ್ಮ ಚಾನೆಲ್ ಅಲ್ಲಿ ಬಂದಿದೆ. ಹೌದು ಸರ್. ಹೌದು ಸರ್, ನಮ್ಗೊಂದು ಕ್ಯೂರಿಯಾಸಿಟಿ ಇದೆ ಯಾವ ತರ ರೆಸ್ಪಾನ್ಸ್ ಬರುತ್ತೆ ಅಂತ. ಓಕೆ ಸರ್, ಸಾಕಷ್ಟು ಜನಕ್ಕೆ ನಿಮ್ಮ ಕಂಪನಿ ಬಗ್ಗೆ ಪರಿಚಯ ಇರಲ್ಲ, ಯಾಕಂದ್ರೆ ಬೇರೆ ಲೇಔಟ್ ಇಂದ ಪರಿಚಯ ಇದೆ. ಯಾಕಂದ್ರೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅಲ್ಲಿ ನಿಮ್ಮ ಕಂಪನಿ ಬಂದಿದೆ. ಸರ್, ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಕಂಪನಿ ಬಗ್ಗೆ ಹಾಗೆ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿ ಸರ್. ಸರ್, ನಮ್ದು ಬಂದ್ಬಿಟ್ಟು ಎನ್ರಿಚ್ ಪ್ರಾಪರ್ಟೀಸ್ ಅಂತ ಕಂಪನಿ. ಎನ್ರಿಚ್ ಪ್ರಾಪರ್ಟೀಸ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ 15 ಇಯರ್ಸ್ ಇಂದ ನಾವು ರನ್ ಮಾಡ್ತಾ ಇದೀವಿ. ಸೊ ನಮ್ದು ಆಫೀಸ್ ಎಲ್ಲಿ ಬರುತ್ತಾ ಅಂತ ನಿಮ್ಗೆ ಹೆಬ್ಬಾಲ ನಿಯರ್ ಗಂಗನಗರ್ CBI ರೋಡ್ ಅಲ್ಲಿ ಇದೆ ಆಫೀಸ್. ನಮ್ದು ಫಸ್ಟ್ ಫ್ಲೋರ್ ಅಲ್ಲಿ ಇದೆ, ಅಟ್ಯಾಚ್ ಟು SBI ಬ್ಯಾಂಕ್ ಪಕ್ಕದಲ್ಲಿ. ಸೊ ನಾವು ತುಂಬಾ ಪ್ರಾಜೆಕ್ಟ್ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಒಂದು 18 to 19 ಪ್ರಾಜೆಕ್ಟ್ ಮಾಡಿದೀವಿ. ಕಂಪ್ಲೀಟ್ ಆಗಿದೆಯಾ ಸರ್? ಎಲ್ಲ ಕಂಪ್ಲೀಟ್ ಆಗಿರೋದೆ. 18 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ. ಯಾಕಂದ್ರೆ ನಮ್ದು ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನೋಡಿದ್ರು ನಿಮ್ಗೆಲ್ಲ ಸಿಗುತ್ತೆ. ನಿಮ್ಗೆ ಪ್ರಾಜೆಕ್ಟ್ ಎನ್ರಿಚ್ ಸಾಯಿ ಸಮೃದ್ಧಿ ಎನ್ಕ್ಲೇವ್ ಅಂತ BMRD ಅಪ್ರೂವ್ಡ್ ಆಗಿ DPA ಅಪ್ರೂವ್ಡ್ ಮಾಡಿದೀವಿ. ಸೊ ನಿಮ್ಗೆ ಇಂಡಿವಿಜುವಲ್ ಆಗಿ ಖಾತಾನೆ ಬರತಕ್ಕಂಥದ್ದು ಪ್ರಾಜೆಕ್ಟ್. ಖಾತಾ ಆಮೇಲೆ ಇದು SBI ಬ್ಯಾಂಕ್ ಲೋನು ಎರಡು ನಾವು ಮಾಡಿಸ್ಕೊಡ್ತಾ ಇದೀವಿ. ಅಂದ್ರೆ ಈ ಪ್ರಾಪರ್ಟಿ ನಿಮ್ಗೆ ಫುಲ್ಲಿ ಡೆವಲಪ್ಮೆಂಟ್ ಮಾಡಿ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಹೌದು, ಯಾಕೆಂದ್ರೆ ನಿಮ್ಗೆ ನಾಳೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಏನಿಲ್ಲ. ನೀವ್ ಏನ್ ನೋಡ್ತಾ ಇದೀರೋ ಅದೇ ಲೇಔಟ್ ಅಲ್ಲಿ ಇರ್ತಕ್ಕಂಥದ್ದು ಅಂತ ಪ್ರಾಪರ್ಟಿ ಮಾಡ್ತಾ ಇದೀವಿ. ಸರ್, ಹಾಗಾದ್ರೆ ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್ ನಾವು? ಮೇಡಮ್, ಇದು 2 ಲೊಕೇಶನ್ ಅಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟ್. ಒಂದು ನಿಮ್ಗೆ ನಾರ್ತ್ ಬೆಂಗಳೂರು ಅಂತಾನೆ ಫೋಕಸ್ ಆಗಿರೋದು ರಾಜನಕುಂಟೆ ಪ್ಲೇಸ್. ಇದು ಯಲಹಂಕ ತಾಲೂಕು. ಏನಂದ್ರೆ ನಿಮ್ಗೆ ರಾಜನಕುಂಟೆ ದೊಡ್ಡಬಳ್ಳಾಪುರ ರೋಡ್ 4 ಟ್ರ್ಯಾಕ್ ರೋಡ್ ಆಲ್ರೆಡಿ ಆಗಿದೆ. ಇನ್ನೊಂದು ರಾಜನಕುಂಟೆ ಸರ್ಕಲ್ ಇಂದ ನಿಮ್ಗೆ ಸೆಕೆಂಡ್ ಏರ್ಪೋರ್ಟ್ ಅಂತ ಒಂದು ನಡೀತಾ ಇದೆ, ಇನ್ಫಾರ್ಮೇಶನ್ ಬರ್ತಾ ಇದೆ. ಈಗ ನೆಲಮಂಗಲದಲ್ಲಿ ಆಗ್ತಾ ಇದೆ ಅಂತ. ಸೊ ಅದನ್ನ ಈ ವೈಡ್ ರಾಜನಕುಂಟೆಯಿಂದ ಹೆಸರುಘಟ್ಟ ರೋಡ್ ನೆಲಮಂಗಲ ಕನೆಕ್ಟ್ ಮಾಡುವಂತದ್ದು, ಅದು 4 ಟ್ರ್ಯಾಕ್, ಅದನ್ನು ದೊಡ್ಡ ರೋಡ್ ಮಾಡ್ತಾ ಇದಾರೆ. ಅಲ್ಲಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅಂತ ಒಂದು ಕ್ಯಾಂಪಸ್ ಇದೆ, ಯೂನಿವರ್ಸಿಟಿ ಕ್ಯಾಂಪಸ್ ಇದೆ. ಕ್ಯಾಂಪಸ್ ಪಕ್ಕದಲ್ಲಿ ಮಾಡ್ತಕ್ಕಂಥದ್ದು ಇದು ಪ್ರಾಜೆಕ್ಟ್. ಇದು ಎನ್ರಿಚ್ ಸಾಯಿ ಸಮೃದ್ಧಿ ಎನ್ಕ್ಲೇವ್ ಅಂತ. ಇನ್ನೊಂದು ರೂಟ್ ಹೇಳ್ತೀನಿ ನಿಮ್ಗೆ. ನಿಮ್ಗೆ ಈಗ ಜಾಲಹಳ್ಳಿ ಗೊತ್ತಿರ್ಬೋದು, ವಿದ್ಯಾರ್ಥಿಪುರ, ಸಂಭ್ರಮ್ ಕಾಲೇಜು ಎಲ್ಲ ಗೊತ್ತಿರುದೇ. ಅಲ್ಲಿಂದನೂ ಬರ್ಬೋದು. ನಿಮ್ಗೆ ಸಂಭ್ರಮ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಿಂದ ಜಸ್ಟ್ ನಿಮ್ಗೆ 10 ಕಿಲೋಮೀಟರ್ ಇಲ್ಲಿ ರೀಚ್ ಆಗ್ಬೋದು ನೀವು. ಯಾಕೆಂದ್ರೆ ಇನ್ನೊಂದು ಏನಂದ್ರೆ ನಿಮ್ಗೆ ಅಡ್ವರ್ಟೈಸ್ ಈ ಪ್ರಾಪರ್ಟಿ ಏನು ಅಂತ, ನಿಮ್ಗೆ ಶ್ರೀರಾಮ್ ಕಾರಂತ್ ಬಡಾವಣೆ BDL ಲೇಔಟ್ ಮಾಡ್ತಾ ಇದಾರೆ ಗವರ್ಮೆಂಟ್ ಇಂದ. 3.5 ಎಕರೆಯಲ್ಲಿ ಮಾಡ್ತಾ ಇದಾರೆ. ಸೊ ಅದು ನಿಮ್ಗೆ ಶಿವಕೋಟೆ, ಸಂಭ್ರಮ್ ಕಾಲೇಜು ಇಲ್ಲಿ ಸರೌಂಡಿಂಗ್ ಆಗ್ತಕ್ಕಂಥದ್ದು ಪ್ರಾಜೆಕ್ಟ್. ಅದು ದೊಡ್ಡ ಪ್ರಾಜೆಕ್ಟ್.
ಅದು ಇವಾಗ ಡೆವಲಪ್ಮೆಂಟ್ 100 ಫೀಟ್ ರೋಡ್ 200 ಫೀಟ್ ರೋಡ್ 80 ಫೀಟ್ ರೋಡ್ ಎಲ್ಲ ದೊಡ್ಡ ದೊಡ್ಡ ರೋಡ್ಗಳೆಲ್ಲ ಮಾಡ್ತಾ ಇದಾರೆ. ಸೊ ಈ ರೋಡ್ ಕನೆಕ್ಟಿವಿಟಿ 100 ಫೀಟ್ ರೋಡ್ ಗೆ ಬರ್ತಾ ಇದೆ ನಮ್ ಲೇಔಟ್ ರೋಡ್. ಸೊ ನಿಮ್ಗೆ ಏನಾಗುತ್ತೆ ಅಲ್ಲಿ ಅಲಾಟ್ಮೆಂಟ್ ಆದ ತಕ್ಷಣ ಅಲ್ಲಿ ಇವಾಗ ಮನೆಗಳ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ ತಕ್ಷಣ ಇದಕ್ಕೂ ವ್ಯಾಲ್ಯೂಯೇಷನ್ ತುಂಬಾ ಚೆನ್ನಾಗಿ ಬರುತ್ತೆ. ಹೌದೌದು, ಯಾಕಂದ್ರೆ ಇದನ್ನು ನಿಮ್ಗೆ ಏಕಾತಾನೆ ಅದನ್ನು ಏಕಾತಾನೆ. ಸೊ ನಿಮ್ಗೆ ರೋಡ್ ವೈಡ್ ಗವರ್ಮೆಂಟ್ ಫೆಸಿಲಿಟಿ ಎಲ್ಲ ಇದಕ್ಕೂ ಸಿಗುತ್ತೆ. ನಿಮ್ ಲೇಔಟ್ ಇಂದ ಏನಾದ್ರೂ ಏರ್ಪೋರ್ಟ್ ಏನಾದ್ರೂ ಹತ್ರದಲ್ಲಿ ಇದೆಯಾ ಸರ್? ಹೌದು, ತುಂಬಾ ನಿಯರೆಸ್ಟ್ ಆಗುತ್ತೆ ನಿಮ್ಗೆ ಏರ್ಪೋರ್ಟ್. ಯಾಕಂದ್ರೆ ಇದು ಪ್ಲೇಸಸ್ ಎಲ್ಲ ಬರುದು ನಾರ್ತ್ ಬೆಂಗಳೂರಿಗೆ ಬರ್ತಕ್ಕಂಥ ಪ್ರಾಜೆಕ್ಟ್. ಅದ್ರ ನಿಮ್ಗೆ ಏರ್ಪೋರ್ಟ್ ತುಂಬಾ ನಿಯರ್ ಆಗುತ್ತೆ. 5 ಎಕರೆ ಪ್ರಾಪರ್ಟಿ ಬರುತ್ತೆ ಇದು. 5 ಎಕರೆ ಪ್ರಾಪರ್ಟಿ. ಅದ್ರಲ್ಲಿ ನಾವು ಫೇಸ್ 1 ಫೇಸ್ 2 ಅಂತ ಮಾಡ್ತಾ ಇದೀವಿ. ಈಗ ನೀವ್ ಏನ್ ನೋಡ್ತಾ ಇದ್ದೀರಾ ಇದು ಫೇಸ್ 1 ಅಲ್ಲಿ ಬರುತ್ತೆ. BM ಮಾಡಿ DP ಅಪ್ಲೋಡ್ ಆಗಿ ರೆಡಿ ಆಗಿರುವಂತದ್ದು ಫೇಸ್ 1 ಅಲ್ಲಿ ನಾವು ನೋಡ್ತಾ ಇದೀವಿ. ಈಗ ಆ ಕಡೆ ನೀವೇನ್ ನೋಡ್ತಾ ಇದ್ದೀರಾ ಫೇಸ್ 2 ಅಲ್ಲಿ ಬರುತ್ತೆ. ಫೇಸ್ 2 ಹೌದು. ಅಂದ್ರೆ ಇಲ್ಲಿ ಟೋಟಲ್ ನಂಬರ್ ಆಫ್ ಸೈಟ್ಸ್ ಎಷ್ಟು ಅವೈಲೇಬಲ್ ಇದೆ ಸರ್? ಟೋಟಲ್ ಬಂದ್ಬಿಟ್ಟು 31 ಸೈಟ್ಸ್ ಬರುತ್ತೆ. 31 ಸೈಟ್ಸ್. ಹೌದು, 31 ಸೈಟ್ಸ್ ಬರುತ್ತೆ. ಯಾವ ಡೈಮೆನ್ಷನ್ ಅಲ್ಲಿ ಇದೆ ಸರ್? ಸ್ವಲ್ಪ 30-40 ಅಲ್ಲಿ ಇದೆ, ಆಮೇಲೆ 30x45 ಅಲ್ಲಿ ಇದೆ. ಆಮೇಲೆ ಒಂದ್ ಸ್ವಲ್ಪ ಬಿಗರ್ ಡೈಮೆನ್ಷನ್ಸ್ ಒಂದ್ 2-3 ಸೈಟ್ ಗಳು ಸಿಗ್ತವೆ. ಒಂದು ಅರೌಂಡ್ 2000 ಸ್ಕ್ವೇರ್ ಫೀಟ್ ಅದು. ಆಮೇಲೆ ಒಂದು ಸಮ್ ಸೈಟ್ ನಿಮ್ಗೆ ಒಂದು 20-40 ಅಥವಾ 20-42 ಆ ರೇಂಜ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಟೋಟಲ್ 31 ಸೈಟ್ ಮಾಡಿದೀವಿ ರೆಡಿ ಇರುತ್ತೆ. ಹೌದು ಸರ್. ಕಾರ್ನರ್ ಸೈಟ್ಸ್ ಏನಾದ್ರೂ ಅವೈಲೇಬಲ್ ಇದೆಯಾ ಸರ್? ಹೌದು, ಕಾರ್ನರ್ ಸೈಟ್ ಇದಾವೆ. ಕಾರ್ನರ್ ಸೈಟ್ಸ್ ಗಳು ಇದಾವೆ. ಮತ್ತೆ ನಿಮ್ಗೆ ಆಲ್ಮೋಸ್ಟ್ ನಾರ್ತ್ ಫೇಸಿಂಗ್ ಮತ್ತೆ ಈಸ್ಟ್ ಫೇಸಿಂಗ್ ಅಲ್ಲಿ ಬಂದಿದ್ದೇವೆ. ಇದು ಬಂದ್ಬಿಟ್ಟು ಪಾರ್ಕ್ ಏರಿಯಾ ಬರುತ್ತೆ ನಮ್ದು. ಇದು ಫೇಸ್ 1 ಗೆ ಇಷ್ಟು ಏರಿಯಾ ಕೊಟ್ಟಿದ್ವಿ. ಫೇಸ್ 2 ಗೆ ಇನ್ನೊಂದು ಏರಿಯಾ ಕೊಡ್ತೀವಿ. ಆ ಕಡೆಗೆ ಫೇಸ್ 2 ಬರ್ತಾ ಇದೆಯಲ್ಲ, ಅಲ್ಲೂ ಇಷ್ಟೇ ದೊಡ್ಡ ಪಾರ್ಕ್ ಕೊಡ್ತಾ ಇದೀವಿ. ತುಂಬಾ ದೊಡ್ಡ ಪಾರ್ಕ್ ಬರುತ್ತೆ ನಿಮ್ಗೆ. ಟ್ರಾನ್ಸ್ಫಾರ್ಮ್ ನೋಡಿ, ಆಲ್ರೆಡಿ ಟ್ರಾನ್ಸ್ಫಾರ್ಮ್ ಬಂದಿದೆ. ಟ್ರಾನ್ಸ್ಫಾರ್ಮ್ ಕೂಡ ಆಗೋಗಿದೆ ಅಲ್ವಾ ಸರ್? ಅಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಸರ್ ಲೇಔಟ್ ಗೆ? ಸೈಟ್ ನಂಬರ್ ಅಂತೂ ಆಗಿದೆ. ಇಂಡಿವಿಜುವಲ್ ಸೈಟ್ಸ್ ಗೂ ಅವಾಗಲೇ ನಂಬರಿಂಗ್ ಆಗೋಗಿದೆ ಅಲ್ವಾ ಸರ್? ಹೌದು, ವಾಟರ್ ಕಲೆಕ್ಷನ್ ಆಗಿದೆ. ಇಲ್ಲಿ ನೋಡ್ತಾ ಇದೀರಿ ನೀವು. ಇಂಡಿವಿಜುವಲ್ ಸೈಟ್ಸ್ ಗೂ ವಾಟರ್ ಕನೆಕ್ಷನ್ ಆಗಿದೆ ಸರ್. ಹಾಗಾದ್ರೆ ಇವಾಗ ನೀರಿನ ಕನೆಕ್ಷನ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಸರ್, ಏನಾದ್ರು ಬೋರ್ ಏನಾದ್ರು ಇದೆಯಾ ಸರ್? ಪಾರ್ಕ್ ಅಲ್ಲಿ ಒಂದು ಬೋರ್ ಹಾಕಿದೀವಿ. ಒಂದು ಬೋರ್ ಇದೆ. ಹೌದು, ಟ್ರೀ ಗಾರ್ಡ್ಸ್ ಗೆಲ್ಲ ಆಗ್ತಾ ಇದೀವಲ್ಲ, ನಮ್ ಬೋರ್ ಇಂದ ನೀರು ಸಪ್ಲೈ ಆಗ್ತಾ ಇರೋದು. ಹೌದು ಹೌದು ಮೇಡಮ್. ಈ ಸೈಟಿಗೆ ಸೈಟ್ ನಂಬರು, ಡ್ರೈನೇಜ್ ಕಲೆಕ್ಷನ್, ವಾಟರ್ ಕಲೆಕ್ಷನ್ ಮತ್ತೆ ಡೈಮೆನ್ಷನ್ ಅಂದ್ರೆ ಮೆಜರ್ಮೆಂಟ್ ನಂಬರ್ಸ್ ಎಲ್ಲಾನು ಮಾಡಿದೀವಿ. ಕಂಪ್ಲೀಟ್ ಆಗಿದೆ ಅಲ್ವಾ ಸರ್? ಹೌದು. ನೀವು ನೋಡ್ತೀರಾ ಅಂದ್ರೆ ಇದು ನೋಡಿ, ಈ ಸೈಟ್ಗೆ ಕೇಬಲ್ ಕಲೆಕ್ಷನ್, ಅಂಡರ್ ಕೇಬಲ್ ಕಲೆಕ್ಷನ್ ಆಗಿದೆ. ಲೇಔಟ್ ಅಲ್ಲಿ ಪ್ರತಿಯೊಂದನ್ನು ಅಂಡರ್ ಗ್ರೌಂಡ್ ಕೇಬಲಿಂಗ್ ಮಾಡಿದೀರಾ? ಹೌದು ಹೌದು. ನೀವು ನೋಡ್ತಾ ಇದ್ದೀರಾ, ಈ ಸೈಟ್ಗೂ ನಿಮ್ಗೆ ಅಂಡರ್ ಕೇಬಲ್ ಕನೆಕ್ಷನ್ ಕೊಟ್ಟಿದ್ದೀವಿ. ಕನೆಕ್ಷನ್ ಕೂಡ ಕೊಟ್ಟಿದ್ದೀರಾ ಸರ್. ನಾನು ಬ್ಯಾಕ್ ಸೈಡ್ ನೋಡಬಹುದು, ಅವಾಗ ಸ್ಟ್ರೀಟ್ ಲೈಟ್ಸ್ ಕೂಡ ಹಾಕಿದಿರಲ್ವಾ ಸರ್? ಸ್ಟ್ರೀಟ್ ಲೈಟ್ಸ್ ಈಗ ಆಟೋಮೆಟಿಕ್ ಇದೆ. ಸಾಯಂಕಾಲ ಹೊತ್ತು 6 o'clock ನೀವು ಆನ್ ಆಗುತ್ತೆ. ಆಟೋಮೆಟಿಕ್ ಆನ್ ಆಗುತ್ತೆ. ಮಾರ್ನಿಂಗ್ 6 o'clock ಆಫ್ ಆಗುತ್ತೆ ಸರ್. ನಾನು ನೋಡ್ದಂಗೆ ಅವಾಗಲೇ ಲೇಔಟ್ ಅಲ್ಲಿ ಪ್ಲಾಂಟೇಶನ್ ಕೂಡ ಮಾಡಿದಿರಲ್ವಾ ಸರ್? ಹೌದು ಹೌದು. ಹಾಗಾದ್ರೆ ಲೇಔಟ್ ಗೆ ಎಷ್ಟಡಿ ರೋಡ್ ಕೊಟ್ಟಿದ್ದೀರಾ ಸರ್? ಮೇಡಮ್ ಇದು ಎಲ್ಲ 30 ಫೀಟ್ ರೋಡ್ ಕೊಟ್ಟಿರೋದು. 30 ಫೀಟ್ ರೋಡ್. ಹೌದು ಹೌದು. ಈಚ್ ರೋಡ್ 30 ಫೀಟ್ ರೋಡ್ ಕೊಟ್ಟಿದೀವಿ. ಮೇನ್ ರೋಡ್ ಆಗಿರ್ಲಿ, ಇದು ಪಕ್ಕದಲ್ಲಿ ಮೇನ್ ರೋಡ್ ಬಂದ್ಬಿಟ್ಟು 35 ಫೀಟ್ ಕೊಟ್ಟಿದೀವಿ. ಇನ್ಸೈಡ್ ರೋಡ್ ಎಲ್ಲ 30 ಫೀಟ್ ರೋಡ್ ಕೊಟ್ಟಿದ್ದೀವಿ. 30 ಫೀಟ್ ರೋಡ್. ಹೌದು, ವಿತ್ ನಿಮ್ಗೆ ಕಾಂಕ್ರೀಟ್ ರೋಡ್ ಕೊಟ್ಟಿದ್ದೀವಿ. ಸರ್ ಫೇಸ್ 1 ಏನೋ ತೋರಿಸಿದ್ರಿ ಸರ್, ಫೇಸ್ 2 ಬರ್ತಾ ಇದೆ ಅಂತ ಹೇಳಿದ್ರೆ ಸರ್, ಎಲ್ಲಿ ಬರ್ತಾ ಇದೆ ಸರ್ ಅದು? ಫೇಸ್ 2 ಬಂದ್ಬಿಟ್ಟು ನೀವು ಈ ಕಾಂಪೌಂಡ್ ಇದೆಯಲ್ಲ, ಗ್ಯಾಲರಿ ತರ ಕಾಂಪೌಂಡ್ ಹಾಕಿದಲ್ಲ, ಆ ಪಕ್ಕದ್ದೇ ಆ ಕಾಂಪೌಂಡ್ ತರ ಬರುತ್ತೆ. ಪಕ್ಕದಲ್ಲೇ ಬರ್ತಾ ಇದೆ ಫೇಸ್ 2 ಕೂಡ. 2.5 ಎಕರೆ ಅದನ್ನು ಬರುತ್ತೆ ನಿಮ್ಗೆ. ಅಲ್ಲಿನೂ ನಿಮ್ಗೆ ಕಾಮನ್ ಏರಿಯಾ ಮತ್ತೆ ಪಾರ್ಕ್ ಈ ತರ ಡೆವಲಪ್ಮೆಂಟ್ ಅಲ್ಲೂ ಸಿಗುತ್ತೆ. ಅಕ್ಕಪಕ್ಕ ಸರೌಂಡಿಂಗ್ ಡೆವಲಪ್ಮೆಂಟ್, ಹಾಗೆ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಇಲ್ಲಿ ಕನೆಕ್ಟಿವಿಟಿ ಅಂದ್ರೆ ನಿಮ್ಗೆ ವೆರಿ ಕ್ಲೋಸ್ ಟು ರಾಜನಕುಂಟೆ ಬರುತ್ತೆ. ನಿಮ್ಗೆ ಯಲಹಂಕ ಇದೆ, ಆಮೇಲೆ ನಿಮ್ಗೆ ಹೆಸರುಘಟ್ಟ ರೋಡ್ ಹತ್ರ ಆಗುತ್ತೆ. ನೆಕ್ಸ್ಟ್ ನೀವು ಶಿವಕೋಟೆ, ಸಂಭ್ರಮ್ ಕಾಲೇಜು, ವಿದ್ಯಾರಣ್ಯಪುರ, ಆಮೇಲೆ ಜಾಲಲ್ಲಿ ಎಲ್ಲ ನಿಮ್ಗೆ ಸರೌಂಡಿಂಗ್ ಕನೆಕ್ಟಿವಿಟಿ ಇದೆ. ಸೆಂಟರ್ ಆಫ್ ಪ್ಲೇಸ್ ಇದೆ ಅಂತಾನೆ ಹೇಳ್ಬೋದು ಅಲ್ವಾ ಸರ್? ಕನೆಕ್ಟಿವಿಟಿ ಚೆನ್ನಾಗಿದೆ ಅಲ್ವಾ ಸರ್? ಆಮೇಲೆ ನಿಮಗೆ ಇನ್ನೊಂದು ಬಿಗ್ಗೆಸ್ಟ್ ಕನೆಕ್ಟಿವಿಟಿ ಅಂದ್ರೆ ಶ್ರೀರಾಮ್ ಕಾರಂತ್ BDA ಲೇಔಟ್ ತುಂಬಾ ನಿಯರ್ ಬರ್ತಕ್ಕ, ತುಂಬಾನೇ ನಿಯರ್ ಬೈ ಇದೆ. ತುಂಬಾ ಡೆವಲಪ್ಮೆಂಟ್ ಬರುತ್ತೆ ಫ್ಯೂಚರ್ ಅಲ್ಲಿ. ಇವಾಗ ಈ ವಿಡಿಯೋ ನೋಡ್ತಾ ಇರ್ತಾರೆ ಸಾಕಷ್ಟು ಜನ, ನಾವು ಯಾಕಪ್ಪ ಒಂದ್ಸಲಿ ಹೋಗ್ಬಿಟ್ಟು ವಿಸಿಟ್ ಮಾಡ್ಬಾರ್ದು? ವಿಸಿಟ್ ಮಾಡಿದ್ರೆ ಯಾವ್ದಾದ್ರು ಒಂದ್ ಸೈಟ್ ಇಷ್ಟ ಆಗುತ್ತೆ, ನಾವು ಇಲ್ಲೊಂದ್ ಮನೆ ಕಟ್ಟಿಸ್ಕೊಂಡ್ ಬರೋಣ ಅಪ್ಪ ಅಂತ ಅನ್ಕೊಳ್ತಾ ಇರ್ತಾರೆ. ಯಾಕಂದ್ರೆ ನೀವ್ ಹೇಳ್ದಂಗೆ BDA ಹತ್ರದಲ್ಲೇ ಇರೋದ್ರಿಂದ ಇದು ನೆಕ್ಸ್ಟ್ ಅಪ್ರಿಸಿಯೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಮನೆ ಕಟ್ಟಿಸ್ಕೊಂಡ್ ಬರೋಣ ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ಸರ್. ಅವ್ರು ಮೇನ್ ನೋಡೋದು ಮಕ್ಳಿಗೆ ಸ್ಕೂಲು, ಕಾಲೇಜಸ್, ಯಾರ ಮನೇಲಿ ದೊಡ್ಡವರು ಇದ್ರೆ ಹಾಸ್ಪಿಟಲ್ಸ್, ಗ್ರೋಸರಿ ಶಾಪ್ಸ್. ಸರ್ ಇದೆಲ್ಲ ನಿಯರ್ ಬೈ ಹೆಂಗಿದೆ ಸರ್ ನಿಮ್ ಲೇಔಟ್ ಇಂದ? ಸರಿ ಮೇಡಮ್, ತುಂಬಾನೇ ಚೆನ್ನಾಗಿದೆ. ಯಾಕೆಂದ್ರೆ ಎಲ್ಲ ಸಿಟಿನ ಬಿಟ್ಟು ನಿಮ್ಗೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕ್ಯಾಂಪಸ್ ಗೆ ಬರ್ತಕ್ಕಂತ ಸ್ಟೂಡೆಂಟ್ಸ್ ತುಂಬಾ ಜನ ಇದಾರೆ. ಅಲ್ಲಿ ಅಕ್ಕಪಕ್ಕ ಅಂತೂ ಎಲ್ಲಾ ತರದ ಹಾಸ್ಪಿಟಲ್ ಆಗ್ಲಿ, ಸ್ಕೂಲ್ಸ್ ಆಗ್ಲಿ, ನಿಮ್ಗೆ ಗ್ರೋಸರಿ ಶಾಪ್ಸ್ ತರದ್ದು ಫೆಸಿಲಿಟಿ ಇದೆ. ತುಂಬಾ ನಿಯರ್ ಆಗುತ್ತೆ ಇದಕ್ಕೂ. ಈ ಕಡೆನೂ ಅಷ್ಟೇ, ನಿಮ್ಗೆ ಇಲ್ಲಿ ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಚೈತನ್ಯ ಟೆಕ್ನೋ ಸ್ಕೂಲ್ಸ್ ಇದಾವೆ, ಇಲ್ಲಿ ಚಿಕ್ಕ ಪುಟ್ಟ ಸ್ಕೂಲ್ಸ್ ತುಂಬಾನೇ ಇದಾವೆ, ಸಾಕಷ್ಟು ಸ್ಕೂಲ್ಸ್, ಕಾಲೇಜಸ್ ಎಲ್ಲ ಇದೆ. ಸರ್ ಲೇಔಟ್ ಬಗ್ಗೆ ಏನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ ಸರ್. ಎಲ್ಲ ವೀಕ್ಷಕರ ಕಾಯ್ತಾ ಇರೋದು ಪ್ರೈಸಿಂಗ್. ಸರ್ ಪ್ರೈಸ್ ಏನ್ ಕೋಟ್ ಮಾಡ್ತಾ ಇದೀರಾ ಸರ್ ಇಲ್ಲಿ? ಮೇಡಮ್ ಈಗ ಪ್ರೈಸ್ ಬಂದ್ಬಿಟ್ಟು ಇದು
BMRDA DP ಅಪ್ರೂವ್ಡ್ ಆಗಿರೋದ್ರಿಂದ ಏಕಾತ ಸೈಟ್ಸ್ ಇರೋದ್ರಿಂದ ನಾವು 4500 rupees per square feet ಗೆ ಕೋಟ್ ಮಾಡ್ತಾ ಇದೀವಿ. ಕಾರ್ನರ್ ಬಂದ್ಬಿಟ್ಟು 10% ಎಕ್ಸ್ಟ್ರಾ ಇರುತ್ತೆ ನಿಮ್ಗೆ ಎನಿ ಕಾರ್ನರ್ಸ್. ಆದ್ರೂ ಈಗ ನಿಮ್ ಚಾನೆಲ್ ಇಂದ ಬಂದು ನಮ್ಗೆ ಕಾಲ್ ಮಾಡ್ಕೊಂಡು ಇಲ್ಲ ಸರ್ ನನಗೆ ಇದು ಸೈಟ್ ಇಷ್ಟ ಆಗಿದೆ ಅಂತ ಅಂದ್ರೆ ನಾವು ಫ್ಲಾಟ್ 1,20,000 rupees ಡಿಸ್ಕೌಂಟ್ ಕೊಡ್ತಾ ಇದೀವಿ. ವಿಸಿಟ್ ಹೆಂಗ್ ಮಾಡ್ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ. ಈಗ ನಾವು ಡಿಸ್ಪ್ಲೇ ಅಲ್ಲಿ ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ ಕಾಲ್ ಮಾಡ್ಕೊಂಡು ಬಂದ್ರೆ ಇಲ್ಲಿ ಎನಿ ಟೈಮ್ ಮಾರ್ನಿಂಗ್ 10 to 6 o'clock ತನಕ ನಮ್ಮ ಕೊಲೀಗ್ಸ್ ಇರ್ತಾರೆ ನಮ್ಮ ಸೈಟ್ ಆಫೀಸ್ ಅಲ್ಲಿ. ಸೊ ಅವ್ರ ಹತ್ರ ಬಂದ್ಬಿಟ್ಟು ಮೀಟ್ ಆಗಿ ಸೈಟ್ ನೋಡ್ಕೊಂಡು ಹೋಗ್ಬೋದು. ಇಷ್ಟ ಆಯ್ತು ಅಂದ್ರೆ ನಮ್ಮ ಆಫೀಸ್ ಬಂದ್ಬಿಟ್ಟು ನಾವು ಆಲ್ರೆಡಿ ಹೇಳಿದೀನಿ ಗಂಗನಗರ್ CBI ಹತ್ರ ಇದೆ, ಅಲ್ಲೂ ಬರ್ಬೋದು. ಕಾಂಟ್ಯಾಕ್ಟ್ ಮಾಡ್ಕೊಂಡು ನಮ್ಮ ಆಫೀಸ್ ಬಂದು ಯಾವ ಸೈಟ್ ಬುಕ್ ಇಷ್ಟ ಆಗಿದೆ ಅದನ್ನ ಬಂದ್ಬಿಟ್ಟು ಒಂದು 10,000 rupees ಕೊಟ್ಟು ಬುಕ್ ಮಾಡ್ಬೋದು. 7 days ಟೈಮ್ ಕೊಡ್ತೀವಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಗೆ. ಆಮೇಲೆ 10 lakhs ಅಗ್ರಿಮೆಂಟ್ ಇರುತ್ತೆ. ಆಮೇಲೆ ನೀವು ಯಾವ ಬ್ಯಾಂಕ್ ಅಲ್ಲಿ ನೀವು ಇಷ್ಟಪಡ್ತಿರೋ ಲೋನ್ಗೆ ಯಾವ ಬ್ಯಾಂಕ್ ನಿಮ್ಗೆ ಲೈಕ್ ಆಗುತ್ತೋ ಆ ಬ್ಯಾಂಕ್ ಅಲ್ಲಿ ನಾವು ಲೋನ್ ಮಾಡಿ ಕೊಡ್ತೀವಿ. ಓಕೆ ಸರ್, ಎಷ್ಟು % ವರೆಗೂ ಲೋನ್ ಆಗ್ಬೋದು ಸರ್? ಅಪ್ ಟು 80% ತನಕ ಲೋನ್ ಮಾಡಿ ಕೊಡ್ತೀವಿ. ನಾನು ಏನ್ ಹೇಳ್ತಿದ್ದೇನೆ, ಫಸ್ಟ್ ನೀವು ಡಾಕ್ಯುಮೆಂಟ್ಸ್ ನೋಡ್ಕೊಂಡೇ ಬನ್ನಿ. 10,000 ಕೊಡಿ, ಒಂದು ಲಾಯರ್ ಹತ್ರ ನೀವು ವೆರಿಫಿಕೇಶನ್ ಮಾಡ್ಕೊಳ್ಳಿ. ನಿಮ್ಗೆ ಏನ್ ಡಾಕ್ಯುಮೆಂಟ್ಸ್ ಕೇಳ್ತೀರೋ ಅದು ನಾವು ಪ್ರೊವೈಡ್ ಮಾಡ್ತೀವಿ. 7 days ಟೈಮ್ ಇರುತ್ತೆ. 7 days ಆದ್ಮೇಲೆ ಬಂದು 10 lakhs ಕೊಟ್ಟು ಅಗ್ರಿಮೆಂಟ್ ಮಾಡ್ಕೋಬೇಕಾಗುತ್ತೆ. ಇದು ನಮ್ದು ಬುಕಿಂಗ್ ಪ್ರೊಸೀಜರ್. ಗೊತ್ತಿರಬೇಕು. ಅದಕ್ಕೋಸ್ಕರ ನೋಡಿದ್ರಲ್ಲ ವೀಕ್ಷಕರೇ, ಸರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಾದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಹಾಗೆ ಸರ್ ಹೇಳ್ದಂಗೆ ನಮ್ಮ ಚಾನೆಲ್ ಇಂದ ಬಂದಿನಿ ಅಂತ ಹೇಳಿದ್ರೆ, ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿನಿ ಅಂತ ಹೇಳಿದ್ರೆ, ಫ್ಲಾಟ್ ನಿಮ್ಗೆ 1,20,000 rupees ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ನಮ್ಮ ಚಾನೆಲ್ ನ ಮೆನ್ಷನ್ ಮಾಡಿದ್ರೆ ಮಾತ್ರ, ನಮ್ಮ ಚಾನೆಲ್ ನ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಡಿಸ್ಕೌಂಟ್ ಅಂತ ಅವೈಲೇಬಲ್ ಸಿಗಲ್ಲ ಅಲ್ವಾ ಸರ್? ಓಕೆ, ಹಾಗಾದ್ರೆ ಇನ್ನೇನ್ ಯೋಚನೆ ಮಾಡ್ತಿದ್ದೀರಾ, ಬೇಗನೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಹಾಗೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಯಾವ್ದಾದ್ರು ಸೈಟ್ ಇಷ್ಟ ಆದ್ರೆ ಡೆಫಿನೆಟ್ ಆಗಿ ಸರ್ಗೆ ಕಾಂಟ್ಯಾಕ್ಟ್ ಮಾಡಿ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಇಲ್ಲಿ ಸೈಟ್ ಕೂಡ ಅವೈಲೇಬಲ್ ಸಿಗುತ್ತೆ. ಸರ್ ಕೊನೆಯದಾಗಿ ನಿಮ್ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ? ಈಗ ಪ್ರಾಪರ್ಟಿ ಡೀಟೇಲ್ಸ್ ಬಗ್ಗೆ ನಾವು ಎಲ್ಲಾನು ಹೇಳಿದೀವಿ. ಸೊ ಒಂದ್ಸರಿ ನೀವು ಬರ್ಬೇಕಂದ್ರೆ ಒಂದು ಡಿಸ್ಪ್ಲೇ ನಂಬರ್ ಏನ್ ಕಾಣ್ತಿದೆ ಆ ನಂಬರ್ ಕಾಲ್ ಮಾಡ್ಕೊಂಡೇ ಬನ್ನಿ. ಯಾಕಂದ್ರೆ ನಮಗೂ ಈಗ ನಿಮ್ ಚಾನೆಲ್ ಇಂದ ಬಂದಿದೆ ಅಂತ ಅಪ್ಡೇಟ್ ಇರುತ್ತೆ. ನಾವು ಏನಾದ್ರು ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ಬೋದು. ತುಂಬಾ ರಿಕ್ವೆಸ್ಟ್ ಮಾಡಿದಾಗ ಮಾಡ್ಬೋದು. ಇಷ್ಟಕ್ಕೆ ಆಗುದೇ ಇಲ್ಲ ಅಂತ ಏನು ಹೇಳಕ್ ಆಗೋದಿಲ್ಲ. ಸೊ ಮಾಡ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬನ್ನಿ, ಒಂದ್ಸರಿ ವಿಸಿಟ್ ಮಾಡಿ. ದಯವಿಟ್ಟು ಬಂದು ವಿಸಿಟ್ ಮಾಡಿ, ನೋಡಿ ಪ್ರಾಪರ್ಟಿ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ. ಎಲ್ಲ ಕನ್ಸ್ಟ್ರಕ್ಷನ್ ಮಾಡುವಂತ ಪ್ರಾಪರ್ಟಿ ವಿಸಿಟ್ ಮಾಡಿ ನೋಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರೇನಾದ್ರು ರಾಜನಕುಂಟೆ ಸರೌಂಡಿಂಗು ಏನಾದ್ರು ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಸೈಟ್ ನ ಏನಾದ್ರು ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಡೆಫಿನೆಟ್ ಆಗಿ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಹಾಗೆ ನಮ್ ಚಾನೆಲ್ ಇಂದ ಬಂದಿದೆ ಅಂತ ಹೇಳಿದ್ರೆ ಅವ್ರಿಗೆ ಸರ್ ಹೇಳ್ದಂಗೆ 1,20,000 ರೂಪಾಯಿ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.